ರಕ್ತದೊತ್ತಡದಲ್ಲಿ ಉಪ್ಪಿನ ಪಾತ್ರ. ಉಪ್ಪು ಮಾನವನಿಗೆ ಅತ್ಯಗತ್ಯ. ದೇಹದಲ್ಲಿನ ನೀರಿನ ಸಮತೋಲನ ಕಾಪಾಡುವುದು, ಆಮ್ಲ ಪೊರೆಗಳನ್ನು ಸಮಸ್ಥಿತಿಯಲ್ಲಿಡುವುದು ಉಪ್ಪಿನ ಮುಖ್ಯ ಕೆಲಸ. ದೇಹದ ಪ್ರತಿ ಜೀವಕಣಗಳು ಸುಲಲಿತ ಕ್ರಿಯೆಗಳಿಗೆ ಉಪ್ಪು ಬೇಕು. ದೇಹದಲ್ಲಿ ಉಪ್ಪಿನ ಅಂಶ ಕಡಿಮೆಯಾದರೆ ಸ್ನಾಯು ಸೆಳೆತ, ಬಳಲಿಕೆ, ಹಲವಾರು ತೊಂದರೆ ಕಾಣಿಸಿಕೊಳ್ಳುತ್ತವೆ. ಉಪ್ಪಿನ ರಾಸಾಯನಿಕ ಪರಿಭಾಷೆಯಲ್ಲಿ ಸೋಡಿಯಂ ಕ್ಲೋರೈಡ್ ಎನ್ನುವರು. ಉಪ್ಪಿನಲ್ಲಿ 40% ಸೋಡಿಯಂ, 60% ಕ್ಲೋರೈಡ್. ಅಧಿಕ ಉಪ್ಪಿನ ಸೇವನೆಯಿಂದ ಉಂಟಾಗುವ ತೊಂದರೆಗಳಿಗೆ ಉಪ್ಪಿನ ಘಟಕವೇ ಕಾರಣ. ಒಬ್ಬ ಮನುಷ್ಯನಿಗೆ ದಿನಕ್ಕೆ 5 ಗ್ರಾಂ ಉಪ್ಪು ಬೇಕು. ಉಪ್ಪು ಹೆಚ್ಚಾಗಿ ಸೇವಿಸುವುದರಿಂದ ಇದನ್ನು ಹೊರಹಾಕಲು ಮೂತ್ರಪಿಂಡಗಳು ಶಕ್ತಿ ಮೀರಿ ಕೆಲಸ ಮಾಡಬೇಕಾಗುತ್ತದೆ. ದೇಹದಲ್ಲಿ ಉಪ್ಪಿನ ಅಂಶವು ಹೆಚ್ಚಾದಾಗ ಮೆದುಳಿನ ದಾಹ ಕೇಂದ್ರ ಪ್ರಚೋದನೆಗೊಂಡು ವ್ಯಕ್ತಿಯು ಹೆಚ್ಚು ನೀರು ಕುಡಿಯುವಂತೆ ಪ್ರೇರೇಪಿಸುತ್ತದೆ. ದೇಹದಲ್ಲಿನ ಹೆಚ್ಚು ನೀರು ಹೊರಹಾಕಲು ಹೃದಯವು ಶಕ್ತಿ ಮೀರಿ ಕೆಲಸ ಮಾಡಿ ಸೋತು ಹೋಗುತ್ತದೆ. ಆಗ ಕಾಲುಬಾವು, ಉಬ್ಬಸಗಳು ಪ್ರಾರಂಭವಾಗುತ್ತವೆ. ಉಪ್ಪನ್ನು ಕಡಿಮೆ ಸೇವಿಸುವುದು ಹೇಗೆ? ಮಿತವಾದರೆ ಹಿತ, ಅತಿಯಾದರೆ ಅಪಾಯ ಎನ್ನುವ ಮಾತು ಉಪ್ಪಿಗೆ ಹೆಚ್ಚಾಗಿ ಅನ್ವಯಿಸುತ್ತದೆ. ಹೆಚ್ಚು ಉಪ್ಪು ಸೇವನೆ ಒಳ್ಳೆಯದಲ್ಲ. ಅಧಿಕ ಉಪ್ಪು ಇರುವ ಪದಾರ್ಥಗಳು ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಚಟ್ನಿ, ಚಿಪ್ಸ್, ಕುರುಕಲು ತಿನಿಸುಗಳು, ಡಬ್ಬಿಯಲ್ಲಿ ಸಂಗ್ರಹಿಸುವ ಆಹಾರ ಪದಾರ್ಥಗಳು, ಕೇಕ್, ಬ್ರೆಡ್, ಬಿಸ್ಕತ್, ಬೇಕರಿ ಪದಾರ್ಥಗಳು. ಬೇಕಿಂಗ್ ಪೌಡರ್ನಲ್ಲಿ ಅಧಿಕ ಸೋಡಿಯಂ ಇರುತ್ತದೆ. ಸಾಸ್, ಕೆಚಪ್, ಹಾಲಿನ ಪುಡಿ, ಮೀನು, ಮಾಂಸ, ಮೊಟ್ಟೆ, ಜೀರಿಗೆ, ಹೂಕೋಸು, ಹಲಸಿನ ಬೀಜ, ಗಜ್ಜರಿ, ಬೀಟ್ರೂಟ್, ಪಾಲಕ್ ಸೊಪ್ಪು, ಬೀನ್ಸ್, ಕಡಲೆಬೇಳೆ, ಕರ್ಬೂಜ ಇತ್ಯಾದಿಗಳಲ್ಲಿ ಉಪ್ಪು ಸ್ವಲ್ಪ ಹೆಚ್ಚಾಗಿರುವುದು. ಸಂಪೂರ್ಣ ಉಪ್ಪು ತ್ಯಜಿಸುವವರು ಈ ಪದಾರ್ಥಗಳನ್ನು ಮಿತವಾಗಿ ಬಳಸಬೇಕು.